ಆಗಿಲ್ಲಮ್ಮ ಕೈ ಇವಾಗ ಕರೆಕ್ಟ್ ವಿಡಿಯೋ ಚೆನ್ನಾಗಿ ಮಾಡ್ತೀವಿ. ಹಾಂ ಓಕೆ ಸರ್. ಇದಕ್ಕೆ ನಾನು ನೆನ್ನೆ ಸಂಗ್ರಾಮದ ಕುಟುಂಬದಲ್ಲಿ ಶ್ರೀ ದಿವಂಗತ ರಾಮಾಜಪ್ಪನವರ ಎರಡನೇ ಸುಪುತ್ರ ಸನ್ಮಾನ್ಯ ಸಂಜಯಪ್ಪನವರು ಈ ದಿನ ಅವರ ಹುಟ್ಟುಹಬ್ಬವನ್ನು ನಾವು ವಿಜೃಂಭಣೆಯಿಂದ ನಾವೆಲ್ಲರೂ ಸಂತೋಷದಿಂದ ಅವರ ಇನ್ನು ಆಯಸ್ಸು ಆರೋಗ್ಯ ಇನ್ನೂ ಈ ಜನಸೇವೆ ಮಾಡೋ ಇರಪ್ಪ ನೀನು ನನಗೆ ಯಾವ ಕಾಲೇಜ್ ಲೆಕ್ಚರ್ ನೀವು ಇಂದು ಅವರಿಗೆ ಭಗವಂತ ಚೈತನ್ಯ ಕೊಟ್ಟು ಒಳ್ಳೆಯ ಹುಮ್ಮಸ್ಸಿನಿಂದ ಇನ್ನೂ ಅವರು ಸೇವೆ ಮುಂದುವರಲಿ. ಅವರು ಜನಾಂಗಕ್ಕಾಗಲಿ ಸಮಾಜಕ್ಕಾಗಲಿ ಅಥವಾ ನಿವೃತ್ತ ನೌಕರರ ಸಂಘಕ್ಕಾಗಲಿ ಅವರ ನಿರಂತರ ಸೇವೆ ಶ್ಲಾಘನೀಯ. ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ನಮಗೆ ಸ್ವಂತ ಸಂಬಂಧಿಕರು ಆದರೂ ಕೂಡ ನಮಗೆ ಒಂದು ಹೆಮ್ಮೆ ಏನಂತಂತಂದರೆ ಇವತ್ತಿನ ದಿವಸ ಅವರು ಈ ದಿನನ ಆಚರಣೆ ಆದರೆ ಅವರ ಧರ್ಮಪತ್ನಿ ಇವತ್ತಿನ ದಿವಸ ಅವರ ಮಧ್ಯೆ ಇಲ್ಲ. ಅದಕ್ಕೆ ನಾನು ವಿಷಾದಿಸ್ತೇನೆ. ಅದಾದರೂ ಕೂಡ ಇದನ್ನು ಆ ಒಂದು ಅಂತರ ಏನಿದೆ ಅದನ್ನು ನಾವು ಇದು ಮಾಡೋದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ತಹಸೀಲ್ದಾರ್ ರಿಟೈರ್ಡ್ ರಾಮಚಂದ್ರಪ್ಪನವರು, ನಮ್ಮ ಬಂಧುಗಳು, ಇಲ್ಲಿ ನೆರೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಮಗೆ ಎಲ್ಲರೂ ಕೂಡ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತ ಏನೋ ಸಾಮಾನ್ಯವಾಗಿ ಮಾಡ್ಕೊಳ್ತಾ ಇದ್ದೆ. ಅದೇ ರೀತಿ ಈ ವರ್ಷ ಕೂಡ ಸ್ವಲ್ಪ ಹೇಳೋಕ್ಕಾಗಿಲ್ಲ. ಅದು ಕೂಡ ಆದಷ್ಟು ಮಟ್ಟಿಗೆ ನಾವು ಬಿಡಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು ಸಾಂಪ್ರದಾಯ ಪ್ರಕಾರವಾಗಿ ನಮ್ಮ ಮುಖ್ಯಸ್ಥರಾದಂಥ ನಮ್ಮ ತಹಸೀಲ್ದಾರ್ ರಾಮಚಂದ್ರಪ್ಪನವರು, ನಮ್ಮನ್ನು ಎಲ್ಲ ಹಿರಿಯರು, ಅತ್ತಂಗಿರು ಎಲ್ಲ ಕೂಡ ಪತ್ನಿ ನೆನಪಿಗಾಗಿ ಅವರ ಒಂದು ಇದರಿಂದ ನಾನು ಇವತ್ತಿನ ದಿವಸ ಸಣ್ಣದಾಗಿ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀನಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದೀನಿ. ಅಂದರೆ ದೇವರು ಆರೋಗ್ಯ ಆಯ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ವಿಶ್ ಹ್ಯಾಪಿ ಬರ್ತ್ಡೇ. ಹಿರಿಯರು ಸಂಜೀವಪ್ಪನವರ 75ನೇ ಜನ್ಮದಿನಾಚರಣೆಗೆ ಈ ಪಟ್ಟಣದಲ್ಲೇ ಹಿರಿಯರಾಗಿರ್ತಕ್ಕಂಥ ಶ್ರೀ ನಾರಾಯಣಪ್ಪನವರೇ ಮತ್ತು ಸಂಜೀವಪ್ಪನವರೇ, ಇಲ್ಲಿ ಬಂದಿರ್ತಕ್ಕಂಥೆಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಏನೂ ಇಲ್ಲ, ನಾನು ಈ ಒಂದು ಸ್ಟ್ರೀಟ್ಗೆ ಒಂದು ಹೆಸರು ಇಟ್ಟಿದ್ದೀನಿ. ಆ ರೀತಿ ನಾವು 35 ವರ್ಷಗಳಿಂದ ಇಲ್ಲಿ ಸ್ನೇಹಿತರು. ಇವತ್ತಲ್ಲ, 35 ವರ್ಷಗಳಿಂದ ಇಲ್ಲಿ ಸಂಜೀವಪ್ಪನವರು ನಾವು ಸ್ನೇಹಿತರು. ಯಾಕಂದರೆ ನಾಗಪ್ಪ ಅಂತಿದ್ರು, ಸುಬ್ರಹ್ಮಣ್ಯ ನನ್ನ ದೇವರಿಂದ ಬಹಳ ಆತ್ಮೀಯ ಸ್ನೇಹಿತಾತ್ಮ. ಅದು ಸಾಯಬಾರ್ದಿತ್ತು. ನಾವು ಇಲ್ಲಿಗೆ ಬಂದ ಅವರ ಮನೆಯಲ್ಲೇ ಬಾಡಿಗೆಗಿದ್ದಂಥ ಸಂದರ್ಭದಲ್ಲಿ ನನಗೆ ಇವರು ಪರಿಚಯ ಆಯಿತು. ಮತ್ತು ಇವರು ಸಹೋದರರು, ನಾನು ರಾಜ್ಯ ಸರ್ಕಾರದ ಅಧ್ಯಕ್ಷನಾಗಬೇಕಾದ್ರೆ ಇವರ ಕುಟುಂಬದ ಸಹಕಾರ ನನಗೆ ಬಹಳ ಇತ್ತು. 2 ಸಲ ಅಧ್ಯಕ್ಷನಾಗಿದ್ದೆ. ಈ ಒಂದು ವಿಚಾರದಲ್ಲಿ ನಾನು ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇರಬೇಕಾದ್ರೆ ನೀವು ಬರಲೇಬೇಕು ಅಂದಾಗ ಸಂತೋಷದಿಂದ ಬಂದಿದ್ದೀವಿ. ಇವತ್ತೇನು 75ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ಇವರು 100 ವರ್ಷ ಬದುಕಿ ಬಾಳಿ ಮಕ್ಕಳಿಗೆ ಏನಿದ್ದಾರೆ ಅವರು ಇವರ ಒಂದು ಸಹಕಾರ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ಆಶಿಸಿ ಏನನ್ನ ಮಾತು 4 ಮಾತಾಡೋ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಹೋಗಿ ನಾನು ಮಾತು ಕೊಡ್ತೇನೆ. ಚಂದ್ರೇಗೌಡ